ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮತ್ತೆ ಜಿಲ್ಲಾ ನಾಯಕರು ಪ್ರತಿ ಸಂದರ್ಭದಲ್ಲಿ ಬಿಜೆಪಿನವರು ಬನ್ನಿ ಸಮಾಲೋಚನೆಗೆ, ಬನ್ನಿ ಚರ್ಚೆಗೆ, ಬಹಿರಂಗ ಚರ್ಚೆಗೆ ಅಂತ ನೀವು ಎಲ್ಲಿಗೆ ಹೇಳ್ತೀರಾ? ಯಾವ ಸಮಯ ನಿಗದಿ ಮಾಡ್ತೀರಾ? ಯಾವ ದೇವಸ್ಥಾನಕ್ಕೆ ಬರ್ಬೇಕು ಹೇಳಿ? ನಾನು ಬರ್ಲಿಕ್ಕೆ ಸಿದ್ಧನಾಗಿದ್ದೇನೆ. ತಾಯಿ ಕಾವೇರಮ್ಮ ಮೇಲೆ ಇವತ್ತು ತಾವು ಪ್ರಮಾಣ ಮಾಡಿ ಹೇಳಿ, ಈ ಕಂದಾಯ ತಿದ್ದುಪಡಿಯಿಂದ ಈ ಜಿಲ್ಲೆಯ ರೈತರ ಸಮಸ್ಯೆಗೆ ಸ್ಪಂದನೆ ಆಗಲಿಲ್ಲ ಅಂತ ನೀವು ಪ್ರಮಾಣ ಮಾಡಿ ಹೇಳುವಂತ ಧೈರ್ಯ ಇದ್ರೆ ಬನ್ನಿ. ಆ ತಾಯಿಯ ನಡುನಲ್ಲೇ ನಾನು ಚರ್ಚೆಗೆ ಸಿದ್ಧನಾಗಿದ್ದೇನೆ. ಬನ್ನಿ ನೋಡೋಣ. ನಿಮಗೆ ಕಾನೂನು ಸಮಸ್ಯೆ ಆದಂತ ಸಂದರ್ಭದಲ್ಲಿ ನೀವು ನನ್ನ ಹತ್ರ ಬಂದಿರೋದನ್ನ ಮರೆತು ಬೇಡಿ. ನನಗೆ ಕಾನೂನಿನ ಅರಿವಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಬಂದು ಯಾಕೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀರಿ? ನೀವು ಮಾಡಿರುವಂತ ಅಕ್ರಮ ಚಟುವಟಿಕೆಗಳನ್ನ ಬಹಿರಂಗಪಡಿಸುವಂತ ಸಮಯ ಬರ್ತದೆ, ಆಗ ಅದನ್ನ ಬಹಿರಂಗಪಡಿಸ್ತೀನಿ. ಯಾವ ರೀತಿಯಾದಂತ ಶಾಸನವನ್ನ ನೀವು ಇಲ್ಲಿ ನಡೆಸಿದ್ದೀರಾ ಭಾರತೀಯ ಜನತಾ ಪಕ್ಷದವರು, ಈ ಜಿಲ್ಲೆಯ ಜನರನ್ನ ಹಿಂಡಿ ಶೋಷಣೆಗೆ ಒಳಗೆ ಮಾಡಿ ಧರ್ಮ ಮತ್ತು ಧರ್ಮವನ್ನ ಎತ್ತುಕಟ್ಟಿ ನಿಮ್ಮ ರಾಜಕೀಯ ಬೇಳೆಕಾಯಿಯನ್ನ ಬೇಯಿಸಿದಿರಲ್ಲ, ಅದು ಈಗ ನಿಂತೋಗಿದೆ. ನಿಮ್ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಆದ್ರೆ ನೀವು ಅದನ್ನ ರಾಜಕೀಯ ಮಾಡಕ್ ಹೋದ್ರೆ ರಾಜಕಾರಣ ನಮಗೂ ಕೂಡ ಗೊತ್ತಿದೆ. ದೇಶದ ರಾಜಕಾರಣಕ್ಕೆ ಜಿಲ್ಲೆಯನ್ನ ಮತ್ತೆ ತಗೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಸಹಿಸೋದು ಇಲ್ಲ. ಆ ಕೆಲಸವನ್ನ ಮಾಡಬೇಡಿ. ನಿಮ್ಮ ಟೀಕೆ ಟಿಪ್ಪಣಿಗಳನ್ನ ಸ್ವಾಗತ ಮಾಡ್ತೀನಿ. ಆರೋಗ್ಯಕರವಾದಂತ ಚಿಂತನೆ ನಡೀಲಿ, ಆರೋಗ್ಯಕರವಾದಂತ ಚರ್ಚೆ ನಡೀಲಿ. ಸುಳ್ಳಿನ ಆಧಾರದ ಮೇಲೆ ನೀವು ರಾಜಕೀಯ ಮಾಡ್ತಾ ಇದ್ದೀರಾ. ಇವತ್ತು ಜನರ ಮುಂದೆ ನೀವು ಬಯಲಾಗಿದ್ದೀರಿ. ಬಹಿರಂಗವಾಗಿ ನಿಮ್ಮ ಸುಳ್ಳುಗಳೆಲ್ಲ ಗುರ್ತಾಗಿದೆ. ದಯವಿಟ್ಟು ಈಗ ನಿಲ್ಲಿಸಿ ಹೇಳುವಂತ ಬುದ್ಧಿ ಮಾತನ್ನ ಅವ್ರಿಗೆ ಹೇಳಿದ್ದೇವೆ. ಅದರಿಂದ ವಿಧಾನಸಭೆಯಲ್ಲಿ ಇವತ್ತು ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ತೆಲಂಗಾಣದಲ್ಲಿ ಬಿಜೆಪಿ ಹತ್ರ ಸರ್ಕಾರ ಇರುವಂತ ಪ್ರತಿಯೊಂದು ರಾಜ್ಯ ಕೂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಇವರ ಒಕ್ಕೂಟದಲ್ಲಿರುವಂತವರು, ಇವರ ಮೈತ್ರಿ ಪಕ್ಷವಾದಂತಹ ಟಿಡಿಪಿಯ ನಾಯಕರಾದಂತಹ ಚಂದ್ರಬಾಬು ನಾಯ್ಡು ಅವರು ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ. ದಯವಿಟ್ಟು ಇದನ್ನ ಮರುಪರಿಶೀಲನೆ ಮಾಡಿ. ಈ ಆರ್ಥಿಕ ಹೊರೆ ನೀವೇನು ರಾಜ್ಯಗಳ ಮೇಲೆ ಆಗ್ತಾ ಇದ್ದೀರಾ, ಇದು ನ್ಯಾಯಸಮ್ಮತವಲ್ಲ. ಇದನ್ನ ಮರುಪರಿಶೀಲನೆ ಮಾಡಿ ಅಂತ ನಿಮ್ಮ ಮೈತ್ರಿ ಪಕ್ಷ ಅವರು ಪತ್ರ ಬರಿಬೇಕಾದ್ರೆ ನೀವು ಅವ್ರ ಜೊತೆನೂ ಚರ್ಚೆ ಮಾಡಿಲ್ಲ ಅಂತ ಆಯ್ತಲ್ಲ. ಜಿಲ್ಲಾಧ್ಯಕ್ಷರು ತಮ್ಮನ್ನೆಲ್ಲರನ್ನು ಹೆಸರೆತ್ತಿ ಉದ್ದೇಶಿಸಿದ್ದಾರೆ. ಅದಕ್ಕೆ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ, ಸಮಯ ಕೂಡ ಹೆಚ್ಚಾಗ್ತದೆ. ಇವತ್ತು ಬಹಳ ಐತಿಹಾಸಿಕವಾದಂತಹ ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮನ್ರೇಗಾ ಕಾನೂನನ್ನ ತಿದ್ದುಪಡಿ ಮಾಡುವಂತ ಮೂಲಕ ಇವತ್ತು ಗ್ರಾಮೀಣ ಜನರ, ಕೂಲಿ ಕಾರ್ಮಿಕರ, ರೈತರ, ಮಹಿಳೆಯರ, ಶೋಷಿತರ, ದಲಿತರ ಹೊಟ್ಟೆ ಹೊಡೆಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದರ ವಿಚಾರವಾಗಿ ಹಲವಾರು ಅಂಶಗಳೊಂದಿಗೆ ವಿಧಾನಸಭೆಯಲ್ಲಿ ನಮ್ಮ ನಾಯಕರೆಲ್ಲರೂ ಮಾತಾಡಿದ್ದಾರೆ, ನಾನು ಕೂಡ ಮಾತಾಡಿದ್ದೇನೆ. ಬಹಳಷ್ಟು ಪ್ರಶ್ನೆಗಳನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೇಳಿದ್ದೇವೆ. ಇದ್ಯಾವುದಕ್ಕೂ ಕೂಡ ಅವರು ಉತ್ತರ ಕೊಡೋದಿಲ್ಲ. ನಾವು ಕೇಳಿರುವಂತ ಪ್ರತಿಯೊಂದು ಪ್ರಶ್ನೆ ಕೂಡ ಕಾನೂನಾತ್ಮಕವಾಗಿದೆ, ಸಂವಿಧಾನಿಕವಾಗಿದೆ. ಅದಕ್ಕೆ ಉತ್ತರ ಇಲ್ಲ, ಆ ಉತ್ತರ ಅವರು ಕೊಡೋದೂ ಇಲ್ಲ. ಇದರ ವಿರುದ್ಧವಾಗಿ ಅವರು ಭಾವನಾತ್ಮಕವಾದಂತ, ದ್ವೇಷಾಧಾರಿತವಾದಂತ, ಪ್ರಚೋದನಕಾರಿಯಾದ ರಾಜಕಾರಣವನ್ನ ಮಾಡ್ತಾರೆ ಹೊರತು ನಮ್ಮ ಪ್ರಶ್ನೆಗಳ ಒಂದೂ ಪ್ರಶ್ನೆಗೆ ಉತ್ತರ ಅವರು ಕೊಡೋದಿಲ್ಲ. ಮಹಾತ್ಮ ಗಾಂಧಿ ಅವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ 17 ವರ್ಷ ಕಾರಾಗೃಹವನ್ನ ಅನುಭವಿಸ್ತಾರೆ. ರಾಷ್ಟ್ರಪಿತ, ಫಾದರ್ ಆಫ್ ದಿ ನೇಷನ್ ಅಂತೇಳಿ ನಾವು ಗುರುತಿಸಿದಂತವ್ರು ಮಹಾತ್ಮರು. ಅಂದ್ರೆ ನಾವೆಲ್ಲ ಸಾಧಾರಣ ಆತ್ಮಗಳು, ಅವ್ರು ಮಹಾತ್ಮರು ಅಂತೇಳಿ ದೇಶದ ಜನ ಅವ್ರಿಗೆ ಹೆಸರು ಕೊಟ್ಟಿರೋದು. ಪ್ರಪಂಚದ ಯಾವ ಭಾಗದಲ್ಲಿ ಹೋದ್ರೂ ಕೂಡ ಮೂಲೆ ಮೂಲೆಯಲ್ಲೂ ಭಾರತವನ್ನ ಇವತ್ತು ಲ್ಯಾಂಡ್ ಆಫ್ ಗಾಂಧಿ, ಲ್ಯಾಂಡ್ ಆಫ್ ಬಾಪು ಅಂತೇಳಿ ಗುರುತಿಸ್ತಾರೆ ಹೊರತು ಭಾರತೀಯ ಜನತಾ ಪಕ್ಷ ಮತ್ತೆ ಇವರ ಸರ್ಕಾರವನ್ನ ನೇತೃತ್ವ ಇರುವಂತ ನಾಯಕರ ಹೆಸರಿಂದ ಗುರುತಿಸೋದಿಲ್ಲ. ಇವತ್ತು ಜಪಾನ್ಗೆ ಹೋಗಿದ್ರು ನಮ್ಮ ಕೇಂದ್ರದ ನಾಯಕರು. ಎಲ್ಲಾ ಹುಡುಕಿದ್ರು ಕೂಡ ಕೊನೆಗೆ ಮಹಾತ್ಮ ಗಾಂಧಿ ಅವರ ಪುತ್ಲಿಯೇ ಅವ್ರಿಗೆ ಸಿಕ್ಕಿರೋದು ಜಪಾನಿನ. ಇದು ಮಹಾತ್ಮ ಗಾಂಧಿ ಅವರ ಕೊಡುಗೆ. ಭಾರತ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಮಾಡಿರುವಂತ, ನಮ್ಮ ಇವತ್ತು ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಮಹಾತ್ಮರ ಹೆಸರನ್ನ ಯಾಕೆ ತೆಗೆದಿದ್ದೀರಾ ಅಂತ ಹೇಳುವಂತ ಮೊದಲನೇ ಪ್ರಶ್ನೆ. ಈಗ ಅವರಲ್ಲಿ ಉತ್ತರ ಇರಕ್ಕೆ ಸಾಧ್ಯವೇ ಇಲ್ಲ.
ಮಹಾತ್ಮ ಗಾಂಧಿ ಅವರ ಹೆಸರನ್ನ ಯಾಕೆ ಈ ಕಾಯ್ದೆಯಿಂದ ಬದಲಾಯಿಸಿದ್ದೀರಾ ಅಂತ ಹೇಳುವಂತ ಪ್ರಶ್ನೆಗೆ ಮೊದಲು ಅವರು ಉತ್ತರ ಕೊಡ್ಬೇಕು. ಈ ದೇಶ ಗ್ರಾಮಗಳ ದೇಶ. ಈ ದೇಶದ ಏಳಿಗೆ ಆಗ್ಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶದ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು. ಗ್ರಾಮೀಣ ಬದುಕನ್ನ ಕಟ್ತಾ ಇರುವಂತ ಗ್ರಾಮ ನಿವಾಸಿಗಳ ಬದುಕು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳುವಂತ ಮುನ್ನಾಲೋಚನೆ, ಕಲ್ಪನೆಯನ್ನ ಸ್ವತಂತ್ರ ಪೂರ್ವಕ್ಕೆ ಹೊಂದಿದ್ದಂಥವರು ಮಹಾತ್ಮ ಗಾಂಧಿ ಅವರು. ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ನಮ್ಮ ಗ್ರಾಮಗಳಿಗೆ ಬನ್ನಿ, ನೀವು ದೇಶವನ್ನ ನೋಡ್ಬೇಕಾದ್ರೆ, ದೇಶದ ಪ್ರಗತಿಯನ್ನ ಕಾಣಬೇಕಾದ್ರೆ ನಮ್ಮ ದೇಶದ ಗ್ರಾಮಗಳಿಗೆ ಬನ್ನಿ, ಗ್ರಾಮ ನಿವಾಸಿಗಳ ಬದುಕನ್ನ ನೋಡಿ ಅಂತ ಹೇಳುವಂತದ್ದು ಮಹಾತ್ಮ ಗಾಂಧಿ ಅವರ ಕಲ್ಪನೆ. ಅವರ ಕಲ್ಪನೆ ಆಧಾರದ ಮೇಲೆ ಅವರ ದೂರದೃಷ್ಟಿಯನ್ನ ನೆನೆಸ್ಕೊಳ್ಸ್ಬೇಕು ಅಂತ ಹೇಳುವಂತ ಒಂದೇ ಒಂದು ಸಂಕಲ್ಪವನ್ನ, ಒಂದು 73ನ ತಿದ್ದುಪಡಿಯನ್ನ ಮಾಡಿ ಸಂವಿಧಾನಕ್ಕೆ ಎಲ್ಲ ಪಂಚಾಯಿತಿಯನ್ನು ಕೂಡ ಸಂವಿಧಾನಿಕ ಹುದ್ದೆ, ಸಂವಿಧಾನಕ್ಕೆ ಸ್ಥಾನಮಾನವನ್ನ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ 1992ರಲ್ಲಿ ಮಾಡಿ, ನಂತರ 2005ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಾನೂನು ರಚನೆ ಮಾಡಿ ಜಾರಿಗೆ ತಂದರು. ಈ ಉದ್ಯೋಗ ಖಾತ್ರಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಡಲೇಬೇಕು, ಅವ್ರಿಗೆ ಅದು ಕೊಟ್ಟಿರುವಂತ ಹಕ್ಕು ಅಂತ ಹೇಳುವಂತ ಘೋಷಣೆಯನ್ನು ಮಾಡಿ ಕನಿಷ್ಠ 100 ದಿವಸ ಈ ಉದ್ಯೋಗ ಖಾತ್ರಿಯ ಮೂಲಕ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಈ ಉದ್ಯೋಗ ಖಾತ್ರಿಯ ಮೂಲಕ ಕಟ್ಟಡಗಳ ನಿರ್ಮಾಣ, ಪಂಚಾಯಿತಿ ಕಟ್ಟಡಗಳ ನಿರ್ಮಾಣ, ಕೆರೆಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಇದೆಲ್ಲವನ್ನು ಕೂಡ ಉದ್ಯೋಗ ಖಾತ್ರಿ ಮೂಲಕ ನಮ್ಮ ಜಿಲ್ಲೆಯಲ್ಲೇ ನಾವು ಮಾಡಿದ್ದೇವೆ. 20 ವರ್ಷಗಳ ಕಾಲ ಯಶಸ್ಸಾಗಿ ಗ್ರಾಮೀಣ ಜನರ ಬದುಕನ್ನು ಕಟ್ಟಲಿಕ್ಕೆ ಸಹಕಾರವಾಗಿದ್ದಂತ ಈ ಯೋಜನೆಯನ್ನ ಹಿಂದಕ್ಕೆ ಪಡೆಯೋದಕ್ಕೆ ಕಾರಣ ಏನು ಅಂತ ಹೇಳಿ ಜನರ ಮುಂದೆ ಹೇಳಿದ್ರು. ಸಂಸತ್ತಲ್ಲಿ ಕಾನೂನನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ವಿಪಕ್ಷದವರು ಯಾರೂ ಇರಲಿಲ್ಲ, ಸಂಸದರಿರಲಿಲ್ಲ. 18 ಜನ ಸಂಸದರನ್ನ ಕೂರಿಸಿಕೊಂಡು ಈ ಒಂದು ಕಾನೂನನ್ನ ಜಾರಿಗೆ ತಂದಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವನ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಲೋಚನೆ ನಡಿಬೇಕು, ಚರ್ಚೆ ನಡಿಬೇಕು, ಜನಾಭಿಪ್ರಾಯವನ್ನ ಪಡಿಬೇಕು, ಆಮೇಲೆ ಕಾನೂನನ್ನ ಜಾರಿ ಕೊಡಬೇಕು. ನೀವೇ ಕೂತ್ಕೊಂಡು ಯಾವ ರಾಜ್ಯದ ಜೊತೆ ಚರ್ಚೆ ಇಲ್ಲ, ಯಾವ ರಾಜ್ಯದ ಜೊತೆ ಸಮಾಲೋಚನೆ ಇಲ್ಲ, ನೀವೇ ಒಂದು ಕಾನೂನನ್ನ ಏಕಪಕ್ಷೀಯಾಗಿ ಸರ್ವಾಧಿಕಾರಿ ಧೋರಣೆಯಿಂದ ತಂದು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಈ ದೇಶದಲ್ಲಿ ಮಾಡಿದ್ದೀರಾ. ಭಾರತೀಯ ಜನತಾ ಪಕ್ಷದವರಿಗೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕೇಂದ್ರದ ಸರ್ಕಾರ ಚುನಾಯಿತವಾದಂತ ಸರ್ಕಾರ, ಸರ್ವಾಧಿಕಾರಿ ಸರ್ಕಾರ ಅಲ್ಲ. ಇವರು ಹಿಟ್ಲರ್ ಅಲ್ಲ, ಮುಸೋಲಿನಿ ಅಲ್ಲ, ಇವರು ನಮ್ಮ ಜನರ ಸೇವೆ ಮಾಡಲಿಕ್ಕೋಸ್ಕರ ಆಯ್ಕೆ ಆಗಿರುವಂತಹ ಸರ್ಕಾರ. ಇವತ್ತು ಗ್ರಾಮೀಣ ಜನರು, ಬಡವರು, ಶೋಷಿತರು, ರೈತರು ಅವರ ಬದುಕನ್ನ ಕಟ್ಟು ಅವರು ನಡೆಸ್ಕೊಂಡ್ ಬರ್ತಾ ಇರುವಂತಹ ಉದ್ಯೋಗ ಖಾತ್ರಿಯನ್ನ ಅವರಿಂದ ಕೀಳುವಂತ ಕೆಲಸವನ್ನ ನೀವು ಮಾಡಿದ್ದೀರಲ್ಲ, ಇದನ್ನ ಶ್ರಮಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬೇಕಾಗ್ತದೆ. ತಮ್ಮ ನಾಯಕರು LK ಅದ್ವಾನಿ ಅವರು ಬಹಳ ಎತ್ತರದ ನಾಯಕರು, ಭಾರತೀಯ ಜನತಾ ಪಕ್ಷದ ಭೀಷ್ಮ ಅಂತ ಕರೀತಾರೆ ಅವ್ರನ್ನ. ಅವ್ರು ಹೇಳಿದ್ದಾರೆ, ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಈ ದೇಶದ ಸಂಜೀವಿನಿ ಅಂತ ಹೇಳುವಂತ ಮಾತನ್ನ LK ಅದ್ವಾನಿ ಅವರು ಹೇಳಿದ್ದಾರೆ. ಆದ್ರೆ ತಮ್ಮ ಕಿವಿಗೆ ಬೀಳ್ತಾ ಇಲ್ವಲ್ಲ. 9 ಭಾಗ ಕೇಂದ್ರದಿಂದ ಕೊಡುವಂತದ್ದು. ಮನಮೋಹನ್ ಸಿಂಗ್ ಅವರನ್ನ ಟೀಕೆ ಮಾಡ್ತಾರೆ, ಲೇವಡಿ ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರ ಮಾತು ಹೇಳಿದ್ರು, ನನ್ನನ್ನ ಗುರುತಿಸೋದು ಇತಿಹಾಸ, ನೀವಲ್ಲ ಅಂತ ಹೇಳುವಂತ ಮಾತು. ಇತಿಹಾಸ ಅವ್ರನ್ನ ಗುರುತಿಸದೆ ಇವತ್ತು 90 ಭಾಗ ಕೇಂದ್ರದಿಂದ ಕೊಡುವಂತದ್ದು, 10 ಭಾಗ ರಾಜ್ಯ ಸರ್ಕಾರಗಳಿಂದ ಕೊಡುವಂತದ್ದು, ಮತ್ತೆ ಕಾರ್ಮಿಕರ ಲೇಬರ್ಗೋಸ್ಕರ ಪೂರ್ಣವಾಗಿ ಕೇಂದ್ರದಿಂದ ಹಣ ಬರುವಂತ ಯೋಜನೆಯನ್ನ ಸಂಪೂರ್ಣವಾಗಿ ತಿದ್ದಿ 40 ಭಾಗ ರಾಜ್ಯಗಳ ಮೇಲೆ ಹೊರೆ ಹಾಕುವಂತ ಕೆಲಸವನ್ನ ನೀವು ಮಾಡಿದಿರಲ್ಲ. ಈ ಯೋಜನೆಗೆ ಇದು ಮರಣ ಶಾಸನವಲ್ಲವೇ? ಈ ಯೋಜನೆ ಜಾರಿ ಆಗ್ಬಾರ್ದು ಅಂತ ತಾನೇ ನಿಮ್ಮ ಏಕೈಕ ಕಲ್ಪನೆ. ಈ 40% ಕೂಡ ಮೊದಲು ಕೇಂದ್ರಕ್ಕೆ ಸಂದಾಯ ಆಗ್ಬೇಕು, ಮೊದಲು ನಾವು ಕೊಡಬೇಕು. ನಾವು ಪ್ರತಿ ವರ್ಷ 9 ಕೋಟಿ ಮಾನವ ದಿನಗಳನ್ನ ಸೃಷ್ಟಿ ಮಾಡಿದ್ದೀವಿ, ಉದ್ಯೋಗವನ್ನ ಸೃಷ್ಟಿ ಮಾಡಿದ್ದೀವಿ. 9 ಕೋಟಿ ಉದ್ಯೋಗವನ್ನ ಕೊಟ್ರೆ ಇವತ್ತು 7,500 ಕೋಟಿ ರೂಪಾಯಿ ವೆಚ್ಚ ಆಗ್ತದೆ. ಅದರಲ್ಲಿ 3,500 ಕೋಟಿ 40% ಅಂತೆ ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ಸಂದಾಯ ಮಾಡಬೇಕು ಅಂತ ಹೇಳಿದ್ರೆ ಇದು ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಇದೇ ತಾನೇ ನಿಮ್ಮ ಉದ್ದೇಶ? ರಾಜ್ಯ ಸರ್ಕಾರಗಳು ಪೂರ್ಣವಾಗಿ ಇಲ್ಲಿ ಮುಗಿದೋಗ್ಬೇಕು, ಅವ್ರ ಕೈಯಲ್ಲಿ ಕಾನೂನನ್ನ ಜಾರಿ ಮಾಡಕ್ಕಾಗಬಾರ್ದು, ಆಮೇಲೆ ಅವ್ರ ಮೇಲೆ ಬೆಟ್ಟು ತೋರಿಸಿ ನೀವು ರಾಜಕಾರಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ.
ಒಂದೇ ಒಂದು ರಾಜ್ಯದ ಜೊತೆ ಚರ್ಚೆ ಇಲ್ಲ, ಸಂಸತ್ತಿನಲ್ಲಿ ಚರ್ಚೆ ಇಲ್ಲ, ಜನರೊಂದಿಗೆ ಚರ್ಚೆ ಇಲ್ಲ, ಜನರ ವಿಶ್ವಾಸ ಗಳಿಸುವಂತ ಪ್ರಯತ್ನ ಇಲ್ಲ. ಒಂದೇ ರೀತಿಯಲ್ಲಿ ನೀವು ಈ ಕಾನೂನನ್ನು ಜಾರಿ ತಂದಿದ್ದೀರಿ. ಇದು ಜನರಿಗೆ ಮಾರಕವಾದದ್ದು, ಸಂವಿಧಾನಕ್ಕೆ ವಿರೋಧವಾದದ್ದು. ಮಹಾತ್ಮ ಗಾಂಧಿ ಅವರ ತತ್ವ, ಅವರ ನಡೆ, ಅವರ ನಿಲುವು, ಅವರ ಸಾಧನೆಯನ್ನ ಮುಗಿಸುವಂತ ಪ್ರಯತ್ನ ಅಂತ ಹೇಳಿ ಇವತ್ತು ನಾವು ಖಡಖಂಡಿತವಾಗಿ ಇವರ ನಿಲುವನ್ನ ಖಂಡಿಸಲೇಬೇಕಾಗ್ತದೆ. ಅದರಿಂದ ವಿಧಾನಸಭೆಯಲ್ಲಿ ಇವತ್ತು ಅವರು ತೀರ್ಮಾನವನ್ನ ಮಾಡಿದ್ದೇವೆ. ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ತೆಲಂಗಾಣದಲ್ಲಿ ಬಿಜೆಪಿ ಹತ್ರ ಸರ್ಕಾರ ಇರುವಂತ ಪ್ರತಿಯೊಂದು ರಾಜ್ಯ ಕೂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಇವರ ಒಕ್ಕೂಟದಲ್ಲಿರುವಂತವರು, ಇವರ ಮೈತ್ರಿ ಪಕ್ಷವಾದಂತಹ ಟಿಡಿಪಿಯ ನಾಯಕರಾದಂತಹ ಚಂದ್ರಬಾಬು ನಾಯ್ಡು ಅವರು ಪತ್ರವನ್ನು ಬರೆದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ದಯವಿಟ್ಟು ಇದನ್ನ ಮರುಪರಿಶೀಲನೆ ಮಾಡಿ. ಈ ಆರ್ಥಿಕ ಹೊರೆ ನೀವೇನು ರಾಜ್ಯಗಳ ಮೇಲೆ ಆಗ್ತಾ ಇದ್ದೀರಾ, ಇದು ನ್ಯಾಯಸಮ್ಮತವಲ್ಲ. ಇದನ್ನ ಮರುಪರಿಶೀಲನೆ ಮಾಡಿ ಅಂತ ನಿಮ್ಮ ಮೈತ್ರಿ ಪಕ್ಷ ಅವರು ಪತ್ರ ಬರಿಬೇಕಾದ್ರೆ ನೀವು ಅವ್ರ ಜೊತೆಗೂ ಚರ್ಚೆ ಮಾಡಿಲ್ಲ ಅಂತ ಆಯ್ತಲ್ಲ. ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಸಹಿಸೋದಿಲ್ಲ, ಅದನ್ನ ವಿರೋಧಿಸ್ತದೆ ಅಂತ ಹೇಳುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಈ ಹೋರಾಟ ಪ್ರಾರಂಭ ಆಗಿದೆ ಸ್ನೇಹಿತರೆ. ಇದು ಬರೀ ಪ್ರಾರಂಭ. ಇವತ್ತು ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವ ಮಾಡಿರುವಂತ ನಿರ್ಣಯ, ಸರ್ವಾನುಮತದಿಂದ ಮಂಡನೆ ಆಗಿರುವಂತ ನಿರ್ಣಯ ಇವತ್ತು ಪ್ರಾರಂಭ. ಈ ಹೋರಾಟವನ್ನ ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ, ಪ್ರತಿ ಮನೆ ಬಾಗಿಲಿಗೆ ತಗೊಂಡು ಹೋಗಿ ನಾವು ಈ ಹೋರಾಟಕ್ಕೆ ಯಶಸ್ಸನ್ನು ಕಾಣುವವರೆಗೂ ಕೈ ಬಿಡಬಾರದು ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ಬಡ ಕುಟುಂಬದವನಿಗೆ ಯಾವ ರೀತಿಯಾದಂತ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮಾಡಿದೆ ಹೇಳುವಂತದನ್ನ ನಾವು ಮನೆ ಮನೆಗೆ ಸಾರಬೇಕಾಗುತ್ತೆ, ಘೋಷಣೆ ಮಾಡಬೇಕಾಗ್ತದೆ, ತಿಳುವಳಿಕೆಯನ್ನ ತರಬೇಕಾಗುತ್ತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಕೊಡಗಿನಲ್ಲಿ ಈ ಒಂದು ಬಿಸಿಲಿನಲ್ಲಿ ಕಾಫಿಯ, ಇನ್ನ ವ್ಯವಸಾಯದ ಕೆಲಸಗಳು, ಬೆಳೆಗಾರರ ಸಮಸ್ಯೆಗಳು, ಇದೆಲ್ಲ ಮಧ್ಯದಲ್ಲಿ ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ ಮಾಡಿ ನನ್ನನ್ನ ಪ್ರತಿನಿಧಿಯಾಗಿ ಕಳಿಸಿರುವಂತ ನನಗೆ ಮತ್ತಿಲ್ಲಿ ಸೇರುವಂತ ಎಲ್ಲ ನಾಯಕರಿಗೆ ಗೌರವವನ್ನು ತಂದಿದ್ದೀರಿ. ನಿಮಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ವಂದನೆಯನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕೊಡಗಿನಲ್ಲಿ ಬಿಜೆಪಿ ಬಗ್ಗೆ ಮಾತುಗಳನ್ನ ಆಡಲೇಬೇಕು ನಾನು. ನಾವು ತಂದಂತ ಪ್ರತಿಯೊಂದು ಯೋಜನೆ ಅವ್ರು ಯಾಕೋ ಹೊಟ್ಟೆಯಲ್ಲಿ ಉರಿತಾ ಇದೆ, ಅವ್ರು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಮಳೆಯ ಸಂದರ್ಭದಲ್ಲಿ ರಸ್ತೆ 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 ಅಂತ ಕೂಗ್ತಾ ಇದೆ. ಮಳೆಗಾಲದ ನಂತರ ರಸ್ತೆ ಮಾಡ್ತೀವಪ್ಪ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಇದು ಪ್ರಜಾಪ್ರಭುತ್ವ. ವಿರೋಧ ಪಕ್ಷಗಳು ಇರಬೇಕು, ಭಾರತೀಯ ಜನತಾ ಪಕ್ಷ ಕೂಡ ಇರಬೇಕು, ಜಾತ್ಯತೀತ ಜನತಾದಳ ಕೂಡ ಇರಬೇಕು, ಬಹುಜನ್ ಸಮಾಜ್ ಪಕ್ಷ ಇರಬೇಕು, ಎಲ್ಲಾ ಪಕ್ಷಗಳು ಇರಲಿ. ಆದರೆ ಟೀಕೆ ಗುಣಮಟ್ಟವಾಗಿರ್ಬೇಕು, ವೈಯಕ್ತಿಕವಾಗಿರಬಾರದು, ಆರೋಗ್ಯಕರವಾಗಿರ್ಬೇಕು. ಮಾಡುವಂತ ಕೆಲಸವನ್ನ ಸ್ವೀಕಾರ ಮಾಡಲಿಲ್ಲ ಒಂದು ಸಮಸ್ಯೆ ಇಲ್ಲ. ಪ್ರತಿಯೊಂದು ನಾವು ಮಾಡುವಂತ ಕಾರ್ಯಕ್ರಮಕ್ಕೆ ನೀವು ಮಾಡ್ತಾ ಇರುವಂತದ್ದು ತೇಜೋವಧೆ. ಕಾವೇರಿ ಸಂಕ್ರಮಣದ ಸಂದರ್ಭದಲ್ಲಿ ತಲಕಾವೇರಿಗೆ ನಾನು ಹೋಗಿ ಕಾರ್ಯಕ್ರಮ ಅತಿ ಹೆಚ್ಚು ಯಶಸ್ಸಾಗಿ ಕಾವೇರಿ ಅಮ್ಮಿಯರ ಎಲ್ಲ ಭಕ್ತಾದಿಗಳ ಪ್ರೀತಿಗೆ, ವಿಶ್ವಾಸಕ್ಕೆ, ಆಶೀರ್ವಾದಕ್ಕೆ ನಾನು ಪಾತ್ರರಾದೆ ಅಂತ ಹೇಳುವಂತ ಒಂದೇ ಕಾರಣಕ್ಕೆ ನನಗೆ ಸೂತಕ ಹೋಗಬಾರ್ದಿತ್ತು ಅಂತ ಹೇಳಿ ಸೃಷ್ಟಿ. ನನಗೆ ಸೂತಕ ಅಂತ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ತೀರ್ಮಾನ ಮಾಡೋದಾಗಿದ್ರೆ ಇದು ಯಾವ ಸಂಪ್ರದಾಯ? ಇದು ಬಹುಶಃ ಅವರ ಸಂಪ್ರದಾಯ ಇರಬಹುದು, ಇದು ನಮ್ಮ ಸಂಪ್ರದಾಯ ಅಲ್ಲ ಅಂತ ಹೇಳಿಕೆ. ನನ್ನ ಕುಟುಂಬದಲ್ಲಿ ಸೂತಕ ಇದ್ರೆ ನನ್ನ ಕುಟುಂಬದಸ್ಥರು ತಿಳಿಸ್ತಾರೆ, ಅದು ನನಗೆ ತಿಳುವಳಿಕೆ ನನಗಿರ್ತದೆ, ಅದನ್ನ ಪಾಲನೆ ಮಾಡುವಂತ ಕರ್ತವ್ಯ ನಂದು, ನಾನು ಮಾಡ್ತೇನೆ. ಬಿಜೆಪಿ ಅವರಿಗೆ ಇದರ ಚಿಂತನೆ ಬೇಡ ಹೇಳಲಿಕ್ಕೆ. ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಪ್ರತಿಯೊಂದು ಸಂದರ್ಭದಲ್ಲಿ ವೈಯಕ್ತಿಕ ತೇಜವದೆ, ಅದು ಬಹಿರಂಗವಾಗಿ ಮಾಡಕ್ ಸಾಧ್ಯ ಧೈರ್ಯ ಇಲ್ಲ ನಿಮ್ಗೆ. ಯಾರೋ ಕಾಲ್ಪನಿಕ ವ್ಯಕ್ತಿಗಳ ಮೂಲಕ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಘಟನೆ ನಡೆಯಿತು. ಅದಕ್ಕೆ ಯಾರೋ 4 ಬಾಡಿಗೆ ಮಾಧ್ಯಮದವರನ್ನ ಹಿಡ್ಕೊಂಡು ಪೊನ್ನಡ ಅವರಿಂದ ಮೋಸ ಅಂತ. ನಾನೇ ಅವ್ರಿಗೆ ಯಾರಿಗೋ ಒಬ್ಬರು ಮೋಸ ಮಾಡಲಿಕ್ಕೆ. ನನ್ನಿಂದ ಇವತ್ತು ಸಾವಿರಾರು ಜನ ಬಡವರಿಗೆ ಸಹಾಯ ಆಗಿದೆ. ಅವರ ಶಾಲೆಯ ವಿದ್ಯಾಭ್ಯಾಸಕ್ಕೆ, ಅವರು ಹೋದಂತ ಆಸ್ಪತ್ರೆ ಚಿಕಿತ್ಸೆಗೆ, ಅವರ ವೈಯಕ್ತಿಕ ಬದುಕಿಗೆ, ಅವರ ಜೀವನಕ್ಕೆ ಇವತ್ತು ಸಹಕಾರವಾಗಿ, ಸಹಾಯವಾಗಿ ನನ್ನ ಸ್ವಂತ ಶಕ್ತಿಯಿಂದ ಅವರ ಸೇವೆಯನ್ನ ಮಾಡ್ತಾ ಇದ್ದೀನಿ. ಇದನ್ನ ನೀವು ಗುರುತಿಸಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ನಿಮ್ಗೆ ಮಾನವೀಯತೆನೇ ಇಲ್ಲ, ನೀವು ಮನುಷ್ಯರೇ ಅಲ್ಲ. ಮಾನವೀಯತೆ ಇರೋ ಯಾವ ನಾಗರಿಕರು ಕೂಡ ಈ ರೀತಿಯಾದ ವೈಯಕ್ತಿಕವಾದಂತಹ ತೇಜೋವಧೆಯಲ್ಲಿ ತಮ್ಮನ್ನ ತಾವು ಅಳವಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತ ಮಾತನ್ನ ನಾನು ಇವತ್ತು ಹೇಳಲೇಬೇಕಾಗ್ತದೆ. ನಾವು ಯಾರಿಗೂ ಮೋಸ ಮಾಡಿದಂತ ಪಕ್ಷ ಅಲ್ಲ. ನಾನು ಇವತ್ತು ಇಲ್ಲಿ ಸೇರಿರುವಂತ ತಾವೆಲ್ಲ ಕಾರ್ಯಕರ್ತರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನನಗೆ ಬಹಳ ಹೆಮ್ಮೆ ಇದೆ, ಎದೆ ತಟ್ಟಿ ಹೇಳ್ತೇನೆ, ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ನಾಯಕರ ಮೇಲೆ, ನಮ್ಮ ಎಲ್ಲ ಬಂಧುಗಳ ಮೇಲೆ ನೀವು ಒಬ್ರು ಕೂಡ ವೈಯಕ್ತಿಕವಾದಂತ ಕೆಲಸವನ್ನ ತಗೊಂಡು ನನ್ನ ಹತ್ರ ಬಂದಿಲ್ಲ. ಎಲ್ಲರೂ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ, ಯಾರೋ ಬಡವನಿಗೋಸ್ಕರ, ಯಾರೋ ದಲಿತರಿಗೋಸ್ಕರ, ಒಬ್ಬ ಅಲ್ಪಸಂಖ್ಯಾತರಿಗೋಸ್ಕರ, ಒಬ್ಬ ಹಿಂದುಳಿದವನಿಗೋಸ್ಕರ, ಒಬ್ಬ ಮಹಿಳೆಗೋಸ್ಕರ, ಅವರ ರಕ್ಷಣೆಗೋಸ್ಕರ ಕರ್ಕೊಂಡ್ ಬಂದಿದ್ದೀರಾ ಹೊರತು ನಿಮ್ಮ ಸ್ವಂತ ಕೆಲಸಕ್ಕೆ ಯಾವ ಕಾರ್ಯಕರ್ತರು ಕೂಡ ನನ್ನ ಹತ್ರ ಬಂದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ನೀವು ಸ್ವಾರ್ಥಿಗಳು. ನಿಸ್ವಾರ್ಥದಂತ ಸೇವೆಯನ್ನ ಬಿಜೆಪಿಯವರು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ನಾನು ಐತಿಹಾಸಿಕವಾದಂತ ಸಮಸ್ಯೆ ಜಮ್ಮಾಬಾಳಿಯ ಸಮಸ್ಯೆಯನ್ನ ಇತ್ಯರ್ಥ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ವಿಧಾನಸಭೆಯಲ್ಲಿ ಅಧಿಕಾರಿಗಳ ಧೋರಣೆಯನ್ನ ಮತ್ತು ಬ್ಯೂರೋಕ್ರಾಟಿಕ್ ಪ್ರಾಬ್ಲಮ್ ಸಮಸ್ಯೆಗಳನ್ನ ಎದುರಿಸಿ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಂತ ಕೆಲಸವನ್ನು ಮಾಡಿದ್ರೆ ಇವ್ರಿಗೆ ಸಹಿಸೋದಕ್ಕೆ ಆಗುತ್ತೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಪೊನ್ನಣ್ಣನವರಿಂದ ಆಯ್ತು ಈ ಸಮಸ್ಯೆ, ನಾನು ಕಂದಾಯ ಸಚಿವನಾಗುವಾಗ ತಿದ್ದಲಿಕ್ಕೆ ಆಗ್ಲಿಲ್ಲ, ಇವತ್ತಾಯ್ತು ಅಂತ ಹೇಳುವಂತ ಮಾತನ್ನು ಉಪನಾಯಕರಾದಂತ ಅರವಿಂದ್ ಬೆಲ್ಲಾದವರು ಸ್ವಾಗತ ಮಾಡ್ತಾರೆ, ನನಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅವ್ರಿಗೆ ಜ್ಞಾನೇಂದ್ರ ಅವರು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಇಲ್ಲಿರುವಂತ ಜಿಲ್ಲಾ ಅಶ್ವಥ್ ನಾರಾಯಣ್ ಅವರು ಸಭೆಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಜಿಲ್ಲಾ ಬಿಜೆಪಿನವ್ರಿಗೆ ಯಾಕೋ ಜೀರ್ಣಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ನಾನು ನಿಮ್ಗೇನ್ ಮಾಡಿದ್ದೀನಿ? ನಾವೇನು ಮನ್ರೇಗಾವನ್ನ ಹಿಂದಕ್ಕೆ ಪಡೆದು ಬಡವರಿಗೆ ತೊಂದರೆ ಮಾಡುವಂತ ಕಾನೂನ ತಂದಿಲ್ಲ. ವರ್ಷಗಳಿಂದ, ದಶಕಗಳಿಂದ ಕೆಲವು ವ್ಯವಸ್ಥೆಯಿಂದ, ಕಂದಾಯ ಪದ್ಧತಿಯಿಂದ, ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತ ಕೆಲವು ಕಾರಣಗಳಿಂದ ಜನರು ಸಮಸ್ಯೆಯಿಂದ ತತ್ತರಿಸ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಆದ ಅಂದ್ರೆ ಕಂದಾಯ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಹೆಸರು ಬರ್ತಾ ಇಲ್ಲ RTC ನಲ್ಲಿ, ನಮ್ಗೆ ಸಾಲ ಪಡೆಯಕ್ ಆಗ್ತಾ ಇಲ್ಲ, ವ್ಯವಸಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂದು ನನ್ನ ಹತ್ರ ದೂರು ಕೊಡ್ತಾ ಇದ್ದಾರೆ. ಇದನ್ನ ಬಗೆಹರಿಸಲಿಕ್ಕೋಸ್ಕರ ನಾನು ಕಂದಾಯ ಕಾನೂನಿಗೆ ತಿದ್ದುಪಡಿಯನ್ನೇ ತಂದಿದ್ದೇನೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳುವಂತ ಮಾತನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಜಿಲ್ಲಾ ನಾಯಕರು ಪ್ರತಿ ಸಂದರ್ಭದಲ್ಲಿ ಬಿಜೆಪಿನವರು ಬನ್ನಿ ಸಮಾಲೋಚನೆಗೆ, ಬನ್ನಿ ಚರ್ಚೆಗೆ, ಬಹಿರಂಗ ಚರ್ಚೆಗೆ ಅಂತ ನೀವು ಎಲ್ಲಿಗೆ ಹೇಳ್ತೀರಾ? ಯಾವ ಸಮಯ ನಿಗದಿ ಮಾಡ್ತೀರಾ? ಯಾವ ದೇವಸ್ಥಾನಕ್ಕೆ ಬರ್ಬೇಕು ಹೇಳಿ, ನಾನು ಬರ್ಲಿಕ್ಕೆ ಸಿದ್ಧನಾಗಿದ್ದೇನೆ. ತಾಯಿ ಕಾವೇರಮ್ಮ ಮೇಲೆ ಇವತ್ತು ತಾವು ಪ್ರಮಾಣ ಮಾಡಿ ಹೇಳಿ, ಈ ಕಂದಾಯ ತಿದ್ದುಪಡಿಯಿಂದ ಈ ಜಿಲ್ಲೆಯ ರೈತರ ಸಮಸ್ಯೆಗೆ ಸ್ಪಂದನೆ ಆಗಲಿಲ್ಲ ಅಂತ ನೀವು ಪ್ರಮಾಣ ಮಾಡಿ ಹೇಳುವಂತ ಧೈರ್ಯ ಇದ್ರೆ ಬನ್ನಿ, ಆ ತಾಯಿಯ ನಡುನಲ್ಲೇ ನಾನು ಚರ್ಚೆಗೆ ಸಿದ್ಧನಾಗಿದ್ದೇನೆ. ಬನ್ನಿ ನೋಡೋಣ. ನಿಮಗೆ ಕಾನೂನು ಸಮಸ್ಯೆ ಆದಂತ ಸಂದರ್ಭದಲ್ಲಿ ನೀವು ನನ್ನ ಹತ್ರ ಬಂದಿರೋದನ್ನ ಮರೆತು ಬೇಡಿ. ನನಗೆ ಕಾನೂನಿನ ಅರಿವಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಬಂದು ಯಾಕೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀನಿ? ನೀವು ಮಾಡಿರುವಂತ ಅಕ್ರಮ ಚಟುವಟಿಕೆಗಳನ್ನ ಬಹಿರಂಗಪಡಿಸುವಂತ ಸಮಯ ಬರ್ತದೆ, ಆಗ ಅದನ್ನ ಬಹಿರಂಗಪಡಿಸ್ತೀನಿ. ಯಾವ ರೀತಿಯಾದಂತ ಶಾಸನವನ್ನ ನೀವು ಇಲ್ಲಿ ನಡೆಸಿದ್ದೀರಾ ಭಾರತೀಯ ಜನತಾ ಪಕ್ಷದವರು, ಈ ಜಿಲ್ಲೆಯ ಜನರನ್ನ ಹಿಂಡಿ ಶೋಷಣೆಗೆ ಒಳಗ್ ಮಾಡಿ ಧರ್ಮ ಮತ್ತು ಧರ್ಮವನ್ನ ಎತ್ತುಕಟ್ಟಿ ನಿಮ್ಮ ರಾಜಕೀಯ ಬೇಳೆಕಾಯಿಯನ್ನ ಬೇಯಿಸಿದಿರಲ್ಲ, ಅದು ಈಗ ನಿಂತೋಗಿದೆ, ನಿಮ್ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಆದ್ರೆ ಇದು ಶಾಶ್ವತವಾಗಿ ನಿಲ್ಲೇಬೇಕು. ಅಭಿವೃದ್ಧಿಯ ಮೇಲೆ ಚರ್ಚೆ ಆಗ್ಲಿ, ನಾನು ಕೊಟ್ಟಿರುವಂತ ಭರವಸೆಗಳನ್ನ ಈಡೇರಿಸಲಿ ಅಂದ್ರೆ ಅದ್ರ ಮೇಲೆ ಚರ್ಚೆ ಆಗ್ಲಿ, ನೀವು ಜನರ ಏಳಿಗೆಗೋಸ್ಕರ ದುಡಿದಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಚರ್ಚೆ ಆಗ್ಲಿ, ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಸಾರ್ವಜನಿಕ ಬದುಕನ್ನ ನಾನು ನಡೆಸಲಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಚರ್ಚೆ ಆಗ್ಲಿ, ಜನರ ಭಾವನೆಯನ್ನ ಕೆರಳಿಸಿ ಅವ್ರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿ ನೀವು ರಾಜಕಾರಣ ಮಾಡಿದ್ರೆ ಅದನ್ನ ಯಾವ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಆ ರೀತಿಯಾದಂತ ರಾಜಕಾರಣನ ಈ ಜಿಲ್ಲೆಯ ಜನ ಧಿಕ್ಕರಿಸಿದ್ದಾರೆ, ಮುಂದಕ್ಕೂ ಕೂಡ ಧಿಕ್ಕರಿಸ್ತಾರೆ ಅಂತ ಹೇಳುವಂತ ಮಾತನ್ನ ಹೇಳಲೇಬೇಕಾಗ್ತದೆ. ಭಾವನೆಗಳನ್ನ ಕೇಳಿಸಿದ್ರೆ ನಾವು ಕೂಡ ಕೆಲಸ ಕಳೆದ 3 ವರ್ಷದಿಂದ ಯಾವುದೇ ರಾಜಕೀಯ ಭೇದ ಭಾವ ಇಲ್ಲದೆ, ಯಾವ ಸಂಘ ಸಂಸ್ಥೆ ಅಂತ ಗುರುತಿಸದೆ ಯಾರು ಬರ್ತಾರೆ ಅವ್ರಿಗೆ ನ್ಯಾಯ ಆಗ್ಬೇಕು, ಅವ್ರಿಗೆ ಪರಿಹಾರ ಸಿಗ್ಬೇಕು, ಅವರ ಒಂದು ಸುಖವಾದಂತ ಬದುಕನ್ನ ಕಟ್ಟಬೇಕು, ಅವರ ದಿನನಿತ್ಯದ ಜೀವನ ಸುಗಮವಾಗಿ ನಡಿಬೇಕು ಅಂತ ಹೇಳುವಂತ ಒಂದೇ ಉದ್ದೇಶದಿಂದ
ಅವರ ಜಾತಿ, ಧರ್ಮ, ಕುಲ, ಗೋತ್ರ, ಪಕ್ಷ, ಸಂಘಟನೆ ಇದು ಯಾವುದನ್ನು ಕೇಳದೆ ನಾನು ಅವರ ಕೆಲಸವನ್ನ, ಸೇವೆಯನ್ನ ಮಾಡಿದ್ದೇನೆ. ಆದ್ರೆ ನೀವು ಅದನ್ನ ರಾಜಕೀಯ ಮಾಡಕ್ಕೆ ಹೋದ್ರೆ ರಾಜಕಾರಣ ನಮಗೂ ಕೂಡ ಗೊತ್ತಿದೆ. ದೇಶದ ರಾಜಕಾರಣಕ್ಕೆ ಜಿಲ್ಲೆಯನ್ನ ಮತ್ತೆ ತಗೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಸಹಿಸೋದು ಇಲ್ಲ. ಆ ಕೆಲಸವನ್ನ ಮಾಡಬೇಡಿ. ನಿಮ್ಮ ಟೀಕೆ ಟಿಪ್ಪಣಿಗಳನ್ನ ಸ್ವಾಗತ ಮಾಡ್ತೀನಿ. ಆರೋಗ್ಯಕರವಾದಂತ ಚಿಂತನೆ ನಡೀಲಿ, ಆರೋಗ್ಯಕರವಾದಂತ ಚರ್ಚೆ ನಡೀಲಿ. ಸುಳ್ಳಿನ ಆಧಾರದ ಮೇಲೆ ನೀವು ರಾಜಕೀಯ ಮಾಡ್ತಾ ಇದ್ದೀರಾ. ಇವತ್ತು ಜನರ ಮುಂದೆ ನೀವು ಬಯಲಾಗಿದ್ದೀರಿ. ಬಹಿರಂಗವಾಗಿ ನಿಮ್ಮ ಸುಳ್ಳುಗಳೆಲ್ಲ ಗುರ್ತಾಗಿದೆ. ದಯವಿಟ್ಟು ಈಗ ನಿಲ್ಲಿಸಿ ಹೇಳುವಂತ ಬುದ್ಧಿ ಮಾತನ್ನ ಅವ್ರಿಗೆ ಹೇಳಿದ್ದೆ. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಪಕ್ಷದ ಹೋರಾಟವನ್ನ ಪ್ರತಿ ಗ್ರಾಮಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡೋಣ. ನಾವು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳು ವಿರಾಜಪೇಟೆ ಕ್ಷೇತ್ರದಲ್ಲಿ ದಾಖಲೆ ಪ್ರಮಾಣದ ಕೆಲಸಗಳಾಗಿದೆ. ಇದರ ಬಗ್ಗೆ ಯಾರು ಕೂಡ ಸಂದೇಹ ಬೇಡ. ಇದನ್ನ ಲೆಕ್ಕ ಅಂಕಿ ಅಂಶಗಳೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ಬಹಿರಂಗಪಡಿಸ್ತೀವಿ. ಅದು ಎಲ್ಲ ಮಾಧ್ಯಮಗಳ ಮುಂದೆ ಪತ್ರಿಕಾಗೋಷ್ಠಿ ಆಗಿರ್ಬೋದು, ಸಾರ್ವಜನಿಕ ಸಭೆಗಳಿರ್ಬೋದು. ಇದರಲ್ಲಿ ಚರ್ಚೆಯನ್ನ ಮಾಡಿ ಜನರ ವಿಶ್ವಾಸವನ್ನ ಪ್ರೀತಿಯಿಂದ ಕೆಲಸದ ಮೂಲಕ, ಕಾರ್ಯಕ್ರಮಗಳ ಮೂಲಕ ಅವರ ಜೊತೆಗೆ ನಿಂತು ಬೆಂಬಲಕ್ಕೆ ಅವರ ಪ್ರೀತಿ ವಿಶ್ವಾಸವನ್ನ ಗೆಲ್ಲೋ ಕೆಲಸವನ್ನ ಮಾಡೋಣ. ಈ ದ್ವೇಷ, ಸುಳ್ಳಿನ ರಾಜಕಾರಣವನ್ನ ತಿರಸ್ಕರಿಸೋಣ ಅಂತ ಹೇಳುವಂತ ಮಾತನ್ನ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಿ. ನಿಮಗೆ 100,000 ವಂದನೆಗಳನ್ನ ಸಲ್ಲಿಸಿ ನರೇಗಾ ಯೋಜನೆಯನ್ನ ಮತ್ತೆ ಮರುಸ್ಥಾಪನೆ ಆಗುವವರೆಗೂ, ಜಾರಿಗೊಳಿಸುವವರೆಗೂ ಕಾಂಗ್ರೆಸ್ ಪಕ್ಷದ ಹೋರಾಟ ನಿಲ್ಲೋದಿಲ್ಲ ಹೇಳುವ ಮಾತನ್ನ ಹೇಳಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.